ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಅಮೆರಿಕದ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಡೊನಾಲ್ಡ್ ಟ್ರಂಪ್ ಅವರು ಏನು ಸೆಕ್ಷನ್ ಬಳಸ್ಕೊಂಡು ಟ್ಯಾರಿಫ್ ಹಾಕಿದ್ರು IEEPA, ಅದು ಇಲ್ಲಿಗಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಸೋಮವಾರ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋಂತ ಪ್ರಶ್ನೆ ಎಲ್ರಿಗೂ ಇದ್ದೇ ಇದೆ. ಇಂದಿನ ವಿಡಿಯೋದಲ್ಲಿ ಒಂದಷ್ಟು ಸುದ್ದಿಗಳನ್ನ ಈಗಾಗಲೇ ನಾನು ಕವರ್ ಮಾಡಿದ್ದೇನೆ, ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಆನಂತರ ಡೊನಾಲ್ಡ್ ಟ್ರಂಪ್ ಅವರ ರಿಯಾಕ್ಷನ್ ಏನು, ನೆಕ್ಸ್ಟ್ ಏನ್ ಮಾಡಕ್ ಹೊರಟಿದ್ದಾರೆ, ಏನೆಲ್ಲ ವಾಚ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ. ಇನ್ ಕೇಸ್ ಇನ್ನು ನೋಡಿಲ್ಲ ಅಂತಂದ್ರೆ ಒಂದ್ಸಲ ವಿಡಿಯೋನ ನೋಡಿ, ನಿಮ್ಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಇನ್ನು ಸೋಮವಾರದ ರಿಯಾಕ್ಷನ್ ವಿಚಾರಕ್ಕೆ ಬಂದ್ರೆ, ಭಾರತದ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ ಮಾರ್ಕೆಟ್ಸ್ ಮೇ ಟರ್ನ್ ಬುಲ್ಲಿಶ್ ಬಟ್ ಅನ್ಸರ್ಟನಿಟಿ ಪರ್ಸಿಸ್ಟ್. ಮಾರ್ಕೆಟ್ ಮೇ ಬಿ ಸೋಮವಾರ ಪಾಸಿಟಿವ್ಲಿ ರಿಯಾಕ್ಟ್ ಮಾಡಬಹುದು, ಬಟ್ ಅನ್ಸರ್ಟನಿಟೀಸ್ ಅಂತೂ ಇದ್ದೇ ಇದೆ, ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ನೆಕ್ಸ್ಟ್ ಮೂವ್ ಏನು ಅಂತ ಖಂಡಿತ ಯಾರು ಗೆಸ್ ಮಾಡಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ ವ್ಯಕ್ತಿ ಅಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್. ನಿಮ್ಗೆ ಗೊತ್ತಿದೆ, ಏನ್ ಬೇಕಾದ್ರೂ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಅದು ಸಾಧ್ಯನಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡೋದೇ ಇಲ್ಲ, ಅಷ್ಟರಲ್ಲಿ ಮಾರ್ಕೆಟ್ ರಿಯಾಕ್ಷನ್ ಬಂದ್ಬಿಡುತ್ತೆ. ಹಾಗಾಗಿ ಅನ್ಪ್ರಿಡಿಕ್ಟಬಲ್ ವ್ಯಕ್ತಿ. ಮೇ ಬಿ ಅವರ ಪೂರ್ತಿ ಟರ್ಮ್ ಇನ್ನೂ 3 ವರ್ಷ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಅನ್ಸರ್ಟನಿಟೀಸ್ ಇರುತ್ತೆ. ಹಾಗಾಗಿ ನಾವು ಚೂಸಿ ಆಗ್ಬೇಕು. ನಾವು ಓವರ್ ಆಲ್ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ಶುದ್ಧ ತಪ್ಪಾಗಬಹುದು. ಯಾಕೆಂದ್ರೆ ಬರೋದಕ್ಕೆ ಬಿಡೋದಿಲ್ಲ. ಇಂದಿನ ಟರ್ಮ್ ಕೂಡ ಅವರ ಫಸ್ಟ್ ಟರ್ಮ್ ಏನಿತ್ತು 2016 ರಿಂದ 20, ಆ ಟರ್ಮ್ ಅಲ್ಲೂ ಕೂಡ ಇದೇ ರೀತಿಯಾಗಿದೆ. ಮಾರ್ಕೆಟ್ ಏನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ, ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿರಬಹುದು, ಇವಾಗ್ಲೂ ಅಷ್ಟೇ ಡಿಸೆಂಟ್ ಪರ್ಫಾರ್ಮೆನ್ಸ್ ಇರಬಹುದು. ಬಟ್ ಏನು 2020 ರಿಂದ 2024 ಇತ್ತು, ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ಕಷ್ಟ ಅಂತಾನೆ ಹೇಳ್ಬಹುದು. ಬಟ್ ಕೆಲವು ಸೆಕ್ಟರ್ಸ್ ಅಲ್ಲಿ, ಕೆಲವು ಸ್ಟಾಕ್ ಗಳಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಅದನ್ನ ನಾವು ಫೈಂಡ್ ಮಾಡಬೇಕು. ಅದನ್ನೇ ಹೇಳಿದ್ದು ನಾನು, ಚೂಸಿ ಆಗ್ಬೇಕು ಅಂತ. ಆ ರೀತಿಯಾಗಿ ಫೈಂಡ್ ಮಾಡಿದ್ರೆ ಖಂಡಿತ ಎಂತಹ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ತಂದ್ಕೊಳ್ಬಹುದು. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಎಲ್ಲೆಲ್ಲಿ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ನಾನು ಕವರ್ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ನೀವು ವಿಡಿಯೋಗಳನ್ನ ನೋಡ್ತೀರಿ ಅಂದ್ರೆ ಖಂಡಿತ ನಿಮ್ಗೆ ಈಗಾಗಲೇ ಒಂದಷ್ಟು ಐಡಿಯಾಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಆರಂಭಿಸಿ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡ್ಕೊಂಡು ಮುಂದುವರಿಸಿ. ಮಾರ್ಕೆಟ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಆದ್ರೆ ಈ ಅನ್ಸರ್ಟನಿಟೀಸ್ ಮಾರ್ಕೆಟ್ ನ ಸ್ವಲ್ಪ ಹಿಂದಕ್ಕೆ ಇಳಿಯುತ್ತೆ. ಬಟ್ ಎಷ್ಟೇ ಹಿಂದಕ್ಕೆ ಇಳಿದ್ರು ಒಂದಷ್ಟು ಸಮಯದ ನಂತರ ಮುಂದಕ್ಕೆ ಹೋಗ್ಲೇಬೇಕು. ಆದ್ರೆ ಆ ಮುಂದಕ್ಕೆ ಹೋಗೋ ಸಮಯ ಯಾವಾಗ ಬರುತ್ತೆ ಖಂಡಿತ ಅದನ್ನ ಯಾರು ಹೇಳಕ್ಕಾಗೋದಿಲ್ಲ, ಗೊತ್ತಿರೋದು ಇಲ್ಲ ಹೇಳಲಿಕ್ಕೆ. ನಂಗೆ ಏನಾದ್ರು ಗೊತ್ತಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಯಾರು ಲಾಸ್ ಮಾಡ್ಕೊಳ್ತಿರ್ಲಿಲ್ಲ, ಎಲ್ಲರೂ ಲಾಭನೇ ಮಾಡ್ಕೊಳ್ತಿದ್ರು. ಜೊತೆಗೆ ಎಲ್ಲರೂ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು, ಬೇರೆ ಕಡೆ ಎಲ್ಲೂ ಮಾಡ್ತಾನೆ ಇರಲಿಲ್ಲ. ಹಾಗಾಗಿ ಮಾರ್ಕೆಟ್ ಯಾವತ್ತು ಅಪ್ಸ್ ಅಂಡ್ ಡೌನ್ಸ್ ಮೂಲಕನೇ ಮುಂದೆ ಹೋಗೋದು. ಅನ್ಸರ್ಟನಿಟೀಸ್ ಅನ್ನ ದಾಟ್ಕೊಂಡೇ ಮುಂದೆ ಹೋಗ್ಬೇಕು. ಬಟ್ ಅದೆಲ್ಲವನ್ನು ಕೂಡ ಇನ್ವೆಸ್ಟರ್ಸ್ ಫೇಸ್ ಮಾಡ್ಕೊಂಡೆ ಮುಂದೆ ಹೋಗ್ಬೇಕು. ಆ ಅಭ್ಯಾಸವನ್ನ ಬೆಳೆಸ್ಕೊಂಡವರು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ತಾರೆ. ಸೊ ನೋಡೋಣ, ಸೋಮವಾರ ಹೋಪ್ಸ್ ಇದೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ. ಬಟ್ ಅದ್ರ ಮಧ್ಯೆ ಟ್ರಂಪ್ ಅಣ್ಣ ಬಂದು ಯಾವ ಸುಂಕದ ಸುದ್ದಿ ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಅದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ, ಬ್ರೆಜಿಲ್ ಅಧ್ಯಕ್ಷರಾದಂತ ಲೂಲಾ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಭಾರತ ಹಾಗೂ ಬ್ರೆಜಿಲ್ ಕೆಲವೊಂದು ಟಾರ್ಗೆಟ್ ಗಳನ್ನ ಹಾಕೊಳ್ತಿದ್ದಾರೆ. $20 ಬಿಲಿಯನ್ ವ್ಯವಹಾರ ನಡೀತಾ ಇದೆ ಇಂಡಿಯಾ ಬ್ರೆಜಿಲ್ ನಡುವೆ. ಅದನ್ನ $30 ಬಿಲಿಯನ್ ಗೆ ಮುಂದಿನ 2030 ಹೆಚ್ಚಿಗೆ ಮಾಡಬೇಕು ಅನ್ನೋ ಕಡೆ ಗಮನವನ್ನು ಹರಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಇನ್ನು ಅದ್ರ ಬಗ್ಗೆ ಪ್ರಾಪರ್ ಅಪ್ಡೇಟ್ಸ್ ಬಂದಿಲ್ಲ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ಬ್ರೆಜಿಲ್ ಇಂಡಿಯಾ ಕ್ರಿಟಿಕಲ್ ಮಿನರಲ್ಸ್ ಡೀಲ್ಸ್ ಆಸ್ ಲೀಡರ್ಸ್ ಮೀಟ್. ಕ್ರಿಟಿಕಲ್ ಮಿನರಲ್ಸ್ ಆದಂತ ರೇರ್ ಅರ್ತ್ ಮೆಟೀರಿಯಲ್ ಆಗ್ಬಹುದು, ಇನ್ನಿತರೆ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ಕೊಳ್ಬಹುದು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ. ನೋಡೋಣ. ಎಸ್ಪೆಷಲಿ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಾಸ್ತಿ ಚೈನಾದ ಮೇಲೆ ಡಿಪೆಂಡೆನ್ಸ್ ಅನ್ನ ಹೊಂದಿದೆ. ಮೇ ಬಿ ಈ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಮೂಲಕ ಆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳುವಂತ ಅವಕಾಶ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಬ್ರೆಜಿಲ್ ಕೂಡ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ರಿಸರ್ವ್ಸ್ ಅನ್ನು ಹೊಂದಿರುವಂತ ದೇಶ. ಈ ಕ್ರಿಟಿಕಲ್ ಮಿನರಲ್ಸ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬಳಸುವಂತದ್ದು, ಸೋಲಾರ್ ಪ್ಯಾನೆಲ್ಸ್, ಸ್ಮಾರ್ಟ್ ಫೋನ್ಸ್ ಅಲ್ಲಿ, ಜೆಟ್ ಎಂಜಿನ್ಸ್ ಅಲ್ಲಿ ಹಾಗೂ ಗೈಡೆಡ್ ಮಿಸೈಲ್ಸ್ ಅಲ್ಲಿ ಬಳಸುವಂತ ಎಲಿಮೆಂಟ್ಸ್ ಏನಿದೆ, 2ನೇ ಅತಿ ಹೆಚ್ಚು ಹೊಂದಿರುವಂತಹ ಭೂ ಪ್ರದೇಶವನ್ನು ಹೊಂದಿರುವಂತದ್ದು. ಹಾಗಾಗಿ ಈ ರೀತಿಯ ಒಪ್ಪಂದಗಳು ಖಂಡಿತ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಭಾರತಕ್ಕೆ ತರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೀಬಹುದು ಅಂತ ಇದೆ. ಸೊ ನೋಡೋಣ. ಇನ್ನು ಮೇ ಬಿ ನಾಳೆ ಅಷ್ಟರಲ್ಲಿ ಇನ್ನೊಂದಷ್ಟು ಅಪ್ಡೇಟ್ ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರ್ಬೋದು. ಸೊ ನೋಡೋಣ, ತಿಳ್ಕೊಳ್ಳೋಣ ಆಗ. ಇನ್ನು ಇವತ್ತು ನರೇಂದ್ರ ಮೋದಿ ಅವರು ಫಾಕ್ಸ್ಕಾನ್ ಹಾಗೂ HCL ಚಿಪ್ ಪ್ಲಾಂಟ್ ಏನಿದೆ ಇದಕ್ಕೆ ಫೌಂಡೇಶನ್ ಅನ್ನು ಹಾಕಿದ್ದಾರೆ.
ಜೊತೆಗೆ ಮೇಡ್ ಇನ್ ಇಂಡಿಯಾ ಚಿಪ್ ವೈಟಲ್ ಫಾರ್ ಡೆವಲಪ್ಡ್ ಇಂಡಿಯಾ ಅನ್ನುವಂತ ಮಾತನ್ನು ಕೂಡ ಅವರು ಅಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಜೇವಾರಲ್ಲಿ ಈ ಪ್ಲಾಂಟ್ ಗೆ ಅಡಿಗಲನ್ನು ಹಾಕಿದ್ದಾರೆ. ಜೊತೆಗೆ ರೇರ್ ಅರ್ತ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಅವರು ಅಲ್ಲಿ ಮಾತಾಡಿದ್ದಾರೆ, ನೋಡಬಹುದು. ಇನ್ನು ರೈಲ್ಟೆಲ್ ಕನ್ಸಾರ್ಷಿಯಂಗೆ 1136 ಕೋಟಿ ಆರ್ಡರ್ ಸಿಕ್ಕಿದೆ. 5 ಇಯರ್ ಪ್ರಾಜೆಕ್ಟ್ ಇದು. ಮಹಾರಾಷ್ಟ್ರದಿಂದ ಸಿಕ್ಕಿರುವಂತದ್ದು. ಅಶೋಕ ಬಿಲ್ಡ್ ಕಾನ್ ಜೊತೆ ಸೇರಿ ಜಾಯಿಂಟ್ಲಿ ಬಿಡಿಂಗ್ ಮಾಡಿರುವಂತದ್ದು. 1136 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ, ನೋಡಬಹುದು. ಮೇಜರ್ ಟೆಕ್ನಾಲಜಿ ಲೆಡ್ ಮಾಡರ್ನೈಸೇಷನ್ ಪ್ರಾಜೆಕ್ಟ್, ಮಾಡರ್ನೈಸೇಷನ್ ಗೆ ಸಂಬಂಧಪಟ್ಟಂತ ಆರ್ಡರ್ ಆಗಿದೆ ಇದು. ನಂತರ ಟಾಟಾ ಸ್ಟೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಅದರಲ್ಲಿ ಎಸ್ಪೆಷಲಿ ಅಮೆರಿಕದ ಸುಪ್ರೀಂ ಕೋರ್ಟ್ US ಟ್ಯಾರಿಫ್ಸ್ ಅನ್ನು ಸ್ಟ್ರೈಕ್ ಡೌನ್ ಮಾಡಿದ ನಂತರ ಕಂಪನಿ ಹೇಳಿರುವಂತದ್ದು, ಟಾಟಾ ಸ್ಟೀಲ್ ಸೇಸ್ ಇಟ್ ವೋಂಟ್ ಚೇಂಜ್ ಪ್ಲಾನ್ಸ್ ಅಮಿಡ್ US ಟ್ಯಾರಿಫ್ ಸ್ಟ್ರೈಕ್ ಡೌನ್. ಅಂದ್ರೆ ತಮ್ಮ ಪ್ಲಾನ್ ಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಆಸ್ ಯೂಶುವಲ್ ಈ ಮುಂಚೆ ಏನ್ ಪ್ಲಾನ್ ಮಾಡಿದ್ವೋ ಅದನ್ನೇ ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದೆ. ಜೊತೆಗೆ ಕಂಪನಿಯ ಯುರೋಪ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಟಾಟಾ ಸ್ಟೀಲ್ ಸೇಸ್ ಯುರೋಪ್ ಕಾರ್ಬನ್ ಇಂಪೋರ್ಟ್ ಟ್ಯಾಕ್ಸ್ ಟು ಬೆನಿಫಿಟ್ ಬಿಸ್ನೆಸ್ ನಾಟ್ ಹರ್ಟ್ ಮಾರ್ಜಿನ್. ಅಂದ್ರೆ ಯುರೋಪ್ ಅಲ್ಲಿ ಕಾರ್ಬನ್ ಇಂಪೋರ್ಟ್ ಟ್ಯಾಕ್ಸ್ ಇದೆ, ಇದರಿಂದ ಕಂಪನಿಗೆ ಎಸ್ಪೆಷಲಿ ಮಾರ್ಜಿನ್ ಹಿಟ್ ಆಗುತ್ತೇನೋ ಅನ್ನೋಂತ ಸುದ್ದಿಗಳು ಬರ್ತಾ ಇತ್ತು. ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಅದಕ್ಕೆ ರಿವರ್ಸ್ ಆಗಿ ಹೇಳ್ತಾ ಇದೆ, ಇದು ಬಿಸ್ನೆಸ್ ಗೆ ಲಾಭವನ್ನು ತರುತ್ತೆ, ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಮಾಡಲ್ಲ ಅಂತ ಹೇಳಿದೆ. ಗೊತ್ತಿಲ್ಲ, ಕಾದು ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ. ಇನ್ನು ಈ ಕಾರ್ಬನ್ ಇಂಪೋರ್ಟ್ ಟ್ಯಾಕ್ಸ್ ಏನಿದೆ ಜನವರಿ 1 ಯುರೋಪಿಯನ್ ಯೂನಿಯನ್ ಅಲ್ಲಿ ಜಾರಿಗೆ ಬಂದಿರುವಂತದ್ದು. ಸೆಲೆಕ್ಟೆಡ್ ಗೂಡ್ಸ್ ಗೆ ಈ ಕಾರ್ಬನ್ ಇಂಪೋರ್ಟ್ ಡ್ಯೂಟಿಯನ್ನು ಹಾಕಿದ್ದಾರೆ, ನೋಡಬಹುದು. ಪ್ರಾಡಕ್ಟ್ಸ್ ಸಚ್ ಆಸ್ ಸ್ಟೀಲ್, ಫರ್ಟಿಲೈಸರ್ಸ್, ಸಿಮೆಂಟ್, ಅಲ್ಯೂಮಿನಿಯಂ, ಹೈಡ್ರೋಜನ್ ಇವುಗಳನ್ನ ಏನು ಯುರೋಪಿಯನ್ ಯೂನಿಯನ್ ಗೆ ಇಂಪೋರ್ಟ್ ಮಾಡ್ಕೊಳ್ತಾರೆ, ಅದರ ಮೇಲೆ ಕಾರ್ಬನ್ ಇಂಪೋರ್ಟ್ ಟ್ಯಾಕ್ಸ್ ಅನ್ನು ಯುರೋಪಿಯನ್ ಯೂನಿಯನ್ ಹಾಕ್ತಾ ಇದೆ. ಇದು ಕಂಪನಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಂಪನಿಯ ಬಿಸ್ನೆಸ್ ಯಾಕೆ ಇದು ಕಂಪನಿಗೆ ಲಾಭವನ್ನು ತರಬಹುದು ಅಂತ ಹೇಳ್ತಿದ್ದಾರೆ ಇವರು ಅಂತಂದ್ರೆ, ನೋಡಬಹುದು. ನರೇಂದ್ರನ್ said the structure of the tax supports Tata Steel's position because the company already manufactures steel within Europe and falls under the region's carbon pricing rules. ಅಂದ್ರೆ ಟಾಟಾ ಸ್ಟೀಲ್ ಈಗಾಗಲೇ ಯುರೋಪ್ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದ್ರಿಂದ ಅಲ್ಲಿನ ಕಾರ್ಬನ್ ಪ್ರೈಸಿಂಗ್ ರೂಲ್ಸ್ ಏನಿದೆ ಅದರ ಅಂಡರ್ ಬರುತ್ತೆ. ಹಾಗಾಗಿ ಕಂಪನಿಯ ಪ್ರಾಡಕ್ಟ್ ಮೇಲೆ ಕಾರ್ಬನ್ ಇಂಪೋರ್ಟ್ ಟ್ಯಾಕ್ಸ್ ಬೀಳೋದಿಲ್ಲ ಅಂತ ಹೇಳ್ತಿದ್ದಾರೆ. UK ಹಾಗೂ ನೆದರ್ಲ್ಯಾಂಡ್ಸ್ ಅಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಹೊಂದಿದೆ. UK ಅಂತೂ ಈಗಾಗಲೇ ಯುರೋಪಿಯನ್ ಯೂನಿಯನ್ ಇಂದ ಆಚೆ ಬಂದಿದೆ. ಬಟ್ ನೆದರ್ಲ್ಯಾಂಡ್ ಈಗಲೂ ಕೂಡ ಯುರೋಪಿಯನ್ ಯೂನಿಯನ್ ನ ಭಾಗ ಆಗಿದೆ. ಅಲ್ಲೂ ಕೂಡ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹೊಂದಿರೋದ್ರಿಂದ ಮೇ ಬಿ ಅದರ ಇಂಪ್ಯಾಕ್ಟ್ ಆಗದೆ ಇರಬಹುದು. ಹಾಗಾಗಿ ಇದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಇನ್ನು ಆಂಧ್ರ ಪ್ರದೇಶ್ ಇಂದ ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. ಆಂಧ್ರ ಪ್ರದೇಶ್ ಇಂಕ್ 7 ಅಗ್ರಿಮೆಂಟ್ಸ್ ಅಟ್ AI ಸಮಿತ್ ಫೋಕಸಿಂಗ್ ಆನ್ ಎಜುಕೇಶನ್ ಸ್ಕಿಲ್ಲಿಂಗ್. AI ಸಮಿತ್ ಅಲ್ಲಿ 7 ಅಗ್ರಿಮೆಂಟ್ಸ್ ಅನ್ನು ಆಂಧ್ರ ಪ್ರದೇಶ ಸರ್ಕಾರ ಮಾಡ್ಕೊಂಡಿದೆ, ಎಜುಕೇಶನ್ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ. ನೋಡಬಹುದು. IBM, UNICC, NIE, LIT, IIT ಮದ್ರಾಸ್, ಭಾರತ್ ಜೆನ್ ಅಂಡ್ ವೈಸರ್ ಜೊತೆ ಸರ್ಕಾರ ಅಂದ್ರೆ ಆಂಧ್ರ ಪ್ರದೇಶ ಸರ್ಕಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಸರಿಗಳಿರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡೋದಾಗ್ಬೋದು, ಈ ರೀತಿಯ ಹಲವು ವಿಚಾರಗಳನ್ನ ತಿಳ್ಕೊಳ್ಬಹುದಾಗಿರುತ್ತೆ. ಇದು ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು ಇಮೇಲ್ ಮೂಲಕ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.